ನಮಸ್ತೆ ಕರ್ನಾಟಕದ ಎಲ್ಲ ಜನತೆಗೆ. ಈಶ್ವರ್ ಮಲ್ಪೆ ಹಾಗೂ ತಂಡ ಇವತ್ತು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿಗೆ ಬಂದಿದೆ. ಇಲ್ಲಿ ಕೆರೆಯಮ್ಮ ಎಂಬುವರು 4 ದಿವಸಗಳ ಹಿಂದೆ ಆಕಸ್ಮಿಕವಾಗಿ ಕಾಲು ಜಾರಿ ನೀರಿಗೆ ಬಿದ್ದು ಅವರು ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ. ಅವರ ಮೃತದೇಹ ಇನ್ನೂ ಸಿಕ್ಕಲಿಲ್ಲ. ಇವತ್ತು ನಾವು ಇಲ್ಲಿ ಈ ಒಂದು ಕಾರ್ಯಾಚರಣೆ ನಡೆಸಲಿಕ್ಕಿದ್ದೇವೆ. ಆದಷ್ಟು ಬೇಗ ಈ ಒಂದು ಮೃತದೇಹ ಸಿಕ್ಕಲಿ ಹಾಗೂ ಅವರ ಮನೆಯವರಿಗೆ ಈ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ದೇವರು ಕೊಡಲಿ ಅಂತ ನಾನು ನಿಮ್ಮೆಲ್ಲರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಈಶ್ವರಣ್ಣ ಅಲ್ಪ ಸಿಕ್ಕಬಿಡುದಿಲ್ಲ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಈಶ್ವರ ಮಲ್ಪೆ. ಸ್ನೇಹಿತರೆ, ಇವತ್ತು ಒಂದು ಕೆರೆಯಮ್ಮ ಅಮ್ಮವರು ಇಲ್ಲಿ ಅಚಾನಕ್ಕಾಗಿ ಕಾಲು ಜಾರಿ ಇಲ್ಲಿ ಬಿದ್ದಿದ್ದಾರೆ ನೀರಲ್ಲಿ. ಇಲ್ಲೇ ನೋಡಿ, ಇದೇ ಜಾಗದಲ್ಲಿ ತೊಳ್ಲಿಕ್ಕೆ ಬಂದಾಗ ಜಾರಿ ಬಿದ್ದಿದ್ದಾರೆ. ಅವರ ದೇಹ ಸಿಗಲಿಕ್ಕೆ ಇವತ್ತಿಗೆ 4 ದಿನ. ಆದರೆ ಅವರ ಮನೆಯವರು ಇಲ್ಲೇ ಇದ್ದಾರೆ. ಏನಾಯ್ತು ಅಂತ ಕೇಳ್ತೀನಿ. ಅಣ್ಣ, ಏನಾಗಿದೆ? ಮನೆಯವರು ಇಲ್ಲಿ ಆಂಟಿ ಮನೆಗೆ ಬಂದಿದ್ರು. ಒಂದು ಇದರಲ್ಲಿ ಮನೆಯಿಂದ ಬಂದು ಏಕಾಏಕಿ ಇಲ್ಲಿ ಏನೋ ದೇವಸ್ಥಾನಕ್ಕೆ ಬಂದರೆ ಏನೋ ಬಂದಿರೋ ಗೊತ್ತಿಲ್ಲ. ಒಂದು ನೀರಿಗೆ ಕಾಲು ತೊಳೆಯೋಕೆ ಬಂದು ಜಾರಿ ಬಿದ್ದಿದೆ. ಹೌದಾ? ಎಷ್ಟು ವಯಸ್ಸು? ಹೆಸರು? 65 ವರ್ಷ ಆಗಿದೆ. ಕೆರೆಯಮ್ಮ ಅಂತ ನೋಡಿ ಸ್ನೇಹಿತರೆ, ಪಾಪ ಇಲ್ಲಿ ನೋಡಿ, ಇಲ್ಲಿ ಬಂದು ಅಚಾನಕ್ ಕಾಲು ಜಾರಿ ಬಿದ್ದಿದ್ದಾರೆ. ಅವ್ರ ದೇಹ ಸಿಕ್ಕಿಲ್ಲ. ಆದಷ್ಟು ಬೇಗ ಎಲ್ಲರೂ ಪ್ರಾರ್ಥಿಸಿಕೊಳ್ಳಿ. ಈ ದೇವರ ಒಂದು ಆಶೀರ್ವಾದದಿಂದ ಆದಷ್ಟು ಬೇಗ ದೇಹ ಸಿಗಲಿ ಅಂತ. ಎಲ್ರಿಗೂ ನಮಸ್ಕಾರ. ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಕೆರೆಯಮ್ಮ ಅವರ ದೇಹ ಸಿಕ್ಕಿದೆ. ಇದಕ್ಕೆ ಸಮಸ್ತ ಜನರ ಆಶೀರ್ವಾದ ಹಾಗೂ ನಮ್ಮ ಜೊತೆಗೆ ಫೈರ್ ಬ್ರಿಗೇಡ್ನವರು, ಮಹಾಬಲೇಶ್ವರ ಟೀಮ್ ಅವರು, ಹಾಗೆ ಎಲ್ಲಿದ್ದು ಸೊರಬದಿಂದ ಬಂದಿರ್ತಾರೆ. ಹಾಗೆ ಅವ್ರ ಮನೆಯವರು ಸಹ ಇದ್ದಾರೆ. ನಾನು ಹೇಳೋದಿಷ್ಟೇ, ಆದಷ್ಟು ಜಾಗರೂಕತೆಯಿಂದ. ಈಗ ಇಲ್ಲೇ ಇದೆ, ದೇಹ ಸಿಕ್ಕಾಕೊಂಡಿದೆ 1 ಕಿಲೋಮೀಟರ್ ದೂರದಲ್ಲಿ. ಚೂರು ಸರ್ ಆಗಲ್ಲ ಸರ್, ಒಳಗಡೆ ಹಾಕಲು ಏನು ತೊಂದರೆ, ಮತ್ತೆ ನೀರಾಗಿ ನನಗೆ ಗೊತ್ತಿದ್ದು. ಬಾಡಿ ಒಳಗಡೆ ಹಾಕಿ ಒಬ್ಬನ ಆಚೆ ಹಾಕಿ ಮತ್ತೆ 4-5 ಜನ ಬೋಟ್ ತಗೊಂಡು ಹೋದ್ ನಾನು. ಸರ್ ಆಂಬುಲೆನ್ಸ್ ಹೇಳಿದ್ರು ಅದು ಹಿಂದೆ 4 ಆಂಬುಲೆನ್ಸ್ ನಂದಕ್ಕೆ ಹಾಕೊಂಡು ಒಂದೇ ಅಲ್ಲ, ಮತ್ತೆ ವಾಚ್ ಮಾಡ್ತಾರೆ. ಇದು 1.5 ಗಂಟೆ ಆಯ್ತು. ಇಲ್ಲಿ ಯಾರು ಇಲ್ಲ. ಒಂದು ಹೆಣ ಬರುವ ತೆಗೆಯುವ ತನಕ ಇಲ್ಲಿ 4 ದಿವಸ ಆಯ್ತು, 5 ದಿವಸ ಆಯ್ತು ಅಂತ ಹೇಳ್ತಾರೆ. ಇಲ್ಲಿ ಬಂದ ಕೂಡಲೇ ಹೆಣ ಮುಟ್ಟುವ ಗತಿ ಇಲ್ಲ ಒಂದು ಜನ. ಪಾಪ ಪೊಲೀಸ್ನವರು ಮತ್ತೆ ಅಗ್ನಿಶಾಮಕ ದಳದವರು ಸ್ವಲ್ಪ ಕೈ ಕೊಟ್ಟಿದ್ದಾರೆ ಹಿಡಿಲಿಕ್ಕೆ ಎಲ್ಲ. ಮತ್ತೆ ಒಂದು ಪಬ್ಲಿಕ್ ಒಂದು ಹೆಲ್ಪ್ ಮಾಡ್ತಾರೆ. ಈಗ ಅದನ್ನು ಒಂದು ದಫನ ಮಾಡುವುದು ವ್ಯವಸ್ಥೆನೇ ಇಲ್ಲ ಇಲ್ಲಿ ಸೊರಬದಲ್ಲಿ. ಯಾಕೆ ತಮ್ಮ ಈ ತರ ಆಗ್ತದೆ? ಯಾರು ಆಟೋ ಬರಲ್ಲ, ಫಸ್ಟ್ ಆಫ್ ಆಲ್ ಆಟೋದವ್ರು ಬರಲ್ಲ. ಇಲ್ಲಿ ಆಂಬುಲೆನ್ಸು ಫಸ್ಟ್ ಆಫ್ ಆಲ್ ಅದು ಗೌರ್ಮೆಂಟ್ ಏನೋ ಅದು ಬರೋದೇ ಇಲ್ಲ, ಕಳ್ಸೋದೇ ಇಲ್ಲ, ಯಾರು ರೆಸ್ಪಾನ್ಸ್ ಮಾಡಲ್ಲ. ದೇಹ ತೆಗೆದು 1.5 ಗಂಟೆ ಆಯ್ತು ಕೆಳಗೆ ಬಿದ್ದು ಇಲ್ಲಿ ತಂದು. ಈ ತರ ಆದ್ರೆ ನಾಳೆ ಆಂಬುಲೆನ್ಸ್ನವರಾಗ್ಲಿ ಆಟೋದವರಾಗ್ಲಿ ಅವ್ರ ಮನೆಯಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅವ್ರು ಹಾಕ್ತಾರ ಇಲ್ಲೋ? ಇಂತಾದ್ರೆ ಅವ್ರದಾದ್ರೆ ಹಾಕ್ತಾರೆ, ಬೇರೆ ಹಾಕಲ್ಲ ಅವರು. ಎಲ್ಲ ಒಂದೇ ಅಲ್ಲ, ಎಲ್ಲ ಒಂದೇ. ಹೇಳಿದ್ರೆ ಮನೆಯಲ್ಲಿ ಇಟ್ಟರೆ ತರಕಾರಿ ಕೊಳ್ತು ಹೋಗ್ತದೆ ಅದಕ್ಕೆ ಟೈಮ್ ಆಗುವಾಗ. ದಯವಿಟ್ಟು ಈ ಸೊರಬ ತಾಲೂಕಿನ ಈ ವಿಡಿಯೋ ನೋಡುವವರು ದಯವಿಟ್ಟು ಈ ಸೊರಬ ತಾಲೂಕಿಗೆ ಒಂದು ಆಂಬುಲೆನ್ಸ್ ಬೇಕೇ ಬೇಕು. ಯಾಕೆಂದ್ರೆ ಒಂದು ಯಾರು ನಡೆಸೋದಾದ್ರೆ ಖಂಡಿತವಾಗಿ ನಮ್ಮಲ್ಲೇ 4 ಆಂಬುಲೆನ್ಸ್ ಉಂಟು, ಖಂಡಿತವಾಗಿ ಒಂದು ನಾವು ಕೊಡ್ತೇವೆ ಫ್ರೀಯಾಗಿ. ದಯವಿಟ್ಟು ಇಂಥ ಒಂದು ಅನಾಥ ಶವಗಳಿಗೆ ಒಂದು ಮುಕ್ತಿ ಕೊಡಲಿಕ್ಕೆ ಒಂದು ಆಂಬುಲೆನ್ಸ್ ಅನ್ನು ಈ ಸೊರಬ ತಾಲೂಕಲ್ಲಿ, ಯಾವ ಊರು ಜಿಲ್ಲೆ ಇದು? ಊರು ಸೊರಬನೆ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್. ನೋಡಿ, ಇಲ್ಲಿನ MLA ಅವರಾದ್ರೂ ಸಹ ಜಿಲ್ಲಾಡಳಿತ ಖಂಡಿತವಾಗಿ ಇದಕ್ಕೊಂದು ಮನವರಿಕೆ ಮಾಡಬೇಕು. ಯಾರ ತೀರಿ ಹೋದ್ರೆ ಅದಕ್ಕೊಂದು ಮುನ್ಸಿಪಾಲಿಟಿ ಅವ್ರದ್ದು ಗಾಡಿ ಅಥವಾ ಒಂದು ಆಂಬುಲೆನ್ಸ್ ಅನ್ನು
ಕೊಡಬೇಕಂತ ನಾನು ನಿಮ್ಮೆಲ್ರಿಗೂ ನಾ ಕೈ ಮುಗಿದು ಕೇಳಿದೆ. ಯಾಕೆ ನೋಡಿ ಇಲ್ಲಿ ದೇಹ ತೆಗೆದು ಈಗ ಸುಮಾರು 1 ಗಂಟೆ ಆಯ್ತು ಮೇಲೆ ತಂದು ಈ ಕೆರೆಯಿಂದ. ನೋಡಿ ಬೇಜಾರಾಗ್ತದೆ. ಆ ತಾಯಿನ ಹುಡುಕಾಡ್ಲಿಕ್ಕೆ 4 ದಿನ ಆಯ್ತು, ಅದ್ರಲ್ಲಿ ಸಹ ಮೇಲೆ ತಂದೆ 1-1.5 ಗಂಟೆ ಆಯ್ತು. ನೋಡಿ ಈಗ ಒಂದು ಆಂಬುಲೆನ್ಸ್ ಪ್ರೈವೇಟ್ ಅವ್ರು ಬಂದಿದ್ದಾರೆ, ಕರೆಸಿದ್ದಾರೆ ಇವರೀಗ. ಸುಮಾರು 1-1.5 ಗಂಟೆ ಆದ್ಮೇಲೆ ಬಂದಿದೆ. ಈಗ ದಯವಿಟ್ಟು ಇಂಥ ಒಂದು ದೇಹ ತೆಗೆದ ಮೇಲೆ ಬರಬೇಕು, ಯಾರು ಇಲ್ಲಿ ಕೇಳುವವರಿಲ್ಲ. ಅದೇ ದುಃಖ ಆಗಿದೆ. ಯಾಕೆಂದ್ರೆ ಈಗ ಒಂದು ಪ್ರೈವೇಟ್ನವ್ರು ಬಂದದ್ದು ಈಗ ಕರೆಸಲಿಕ್ಕೆ. ನಾನು ಬಾಡಿ ತೆಗೆದು 1.5 ಗಂಟೆ ಆಯ್ತು ಇಲ್ಲಿದ್ದು. ದಯವಿಟ್ಟು ಇಂಥ ಒಂದು ಸೊರಬ ತಾಲೂಕಿನಲ್ಲಿ ಇಂಥ ಒಂದು ಸನ್ನಿವೇಶ ತರಬೇಡಿ. ಇಲ್ಲಿನ ಜಿಲ್ಲಾಡಳಿತ ಹಾಗೂ ಸಮಸ್ತ ಜನತೆಗೆ ನಾನು ಕೈ ಮುಗಿದು ಕೇಳ್ತೀನಿ. ಯಾಕೆಂದ್ರೆ ನಾವು ಸಹ ನೀರಲ್ಲಿ ಇದ್ದು ಸುಮಾರು 1 ಗಂಟೆ ಹುಡುಕಾಡಿ 4 ದಿನ ಆಯಿತು. ಆದರೆ ದೇಹ ಮಾತ್ರ ಇಲ್ಲೇ ತಂದು 1.5 ಗಂಟೆ ಆಯ್ತು ಮೇಲೆ ತಂದು. ಅದರಿಂದ ಇಲ್ಲಿನ ಆಂಬುಲೆನ್ಸ್ನವರು ಸಹಕಾರ ಕೊಡಿ ದಯವಿಟ್ಟು ಸಮಸ್ತ ಜನತೆ.